ಈ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಮತ್ತೊಂದು ಮುನ್ನೆಲೆಗೆ ಬಂದಂತಹ ಪ್ರಶ್ನೆ ಅಂದರೆ ಹೊರ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ದುಬಾರಿ ಅನ್ನುವಂತಹ ಆರೋಪ. ವಿಪಕ್ಷಗಳ ಆರೋಪ ಇತ್ತಲ್ಲ, ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಇಂಧನ ಸಚಿವರು ಮಾಡಿದ್ದಾರೆ. ಬೇರೆ ರಾಜ್ಯಗಳು ಬಲ್ಕ್ ಆಗಿ ಮೀಟರನ್ನು ಖರೀದಿಸ್ತವೆ, ಹೀಗಾಗಿ ಸ್ಮಾರ್ಟ್ ಮೀಟರ್ ದರ ಕಡಿಮೆ ಇದೆ. ಕೇಂದ್ರದ ಸಬ್ಸಿಡಿಯನ್ನು ತಗೊಂಡ್ರೆ 900 ರೂಪಾಯಿ ಕಡಿಮೆ ಆಗುತ್ತೆ. ನಾವು ಕೇಂದ್ರದ ಸ್ಕೀಮನ್ನು ಪಡಿತಾ ಇಲ್ಲ, ಹೀಗಾಗಿ ಮೀಟರ್ ದರ ಹೆಚ್ಚಿದೆ ಅಂಥೇಳಿ ಇಂಧನ ಸಚಿವರು ಹೇಳಿದರು. ಇದನ್ನೆಲ್ಲ ನಾನು ಟೆಂಡರ್ ಪ್ರೋಸೆಸ್ ಆಗಿಬಿಟ್ಟು ಎಲ್ಲ ಫೈನಲೈಸ್ ಆಗಿಬಿಟ್ಟು ಎಲ್ಲ ಆಗಿದೆ. ಈಗ ಯಾರಿಗಾದರೂ ಅದರಲ್ಲಿ ಏನಾದರೂ ಗ್ರೀವಿಯನ್ಸಸ್, ಯಾರಿಗೆ ಗ್ರೀವಿಯನ್ಸಸ್ ಇರಬೇಕು, ಯಾರಾದರೂ ಕಾಂಟ್ರಾಕ್ಟರ್ಸು ನಮ್ಮನ್ನು ಅದನ್ನು ಪಾರ್ಟಿಸಿಪೇಟ್ ಮಾಡಿ ಬಿಡಲಿಲ್ಲ ಅಂತ ಹೇಳ್ಬಿಟ್ರೆ ದೇರ್ ಇಸ್ ಎ ಆಪ್ಷನ್ ಫಾರ್ ದಮ್ ಟು ಗೋ ಟು ಕೋರ್ಟ್ ಆ್ಯಂಡ್ ಗೆಟ್ ಅ ಥಿಂಗ್. ನಾನು ಇಲ್ಲಿ ಕೂತುಬಿಟ್ಟು ಅದನ್ನು ಆ ಟೈಮಲ್ಲಿ ಯಾರಾದರೂ ಕೇಳಿದ್ದಾರೆ. ಇದು ಸುಮಾರು ವರ್ಷ ಡಿಸೆಂಬರ್ ಕೇಳಿ ಒಂದು ನಿಮಿಷ. ಹಾಂ ಇಲ್ಲ ಕೇಳಿ ಆಚೆನವ್ರೆ. ನೋ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಪಬ್ಲಿಕ್ಕಲ್ಲಿ ಪರ್ಸೆಪ್ಷನ್ಸು ಅದು ಕೆಲವು ರಾಜಕೀಯ ಪಕ್ಷದವರು ಮಾಡಿರ್ಬೋದು, ಅಥವಾ ಕೆಲವು ಮಾಧ್ಯಮದವರು ಮಾಡಿರ್ಬೋದು, ಕೆಲವು. ಆದರೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಮಿಸ್ಯೂಸ್ ಆಗಲಿಲ್ಲ. ಅದತ್ರ ಮಿಸ್ಯೂಸ್ ಆಗಿದ್ದರೆ ನಾವ್ಯಾಕೆ ಸೆಲೆಕ್ಟೆಡ್ ಇದಕ್ಕೆ ಹೋಗ್ಬೇಕಾಗಿತ್ತು? 1 crore 62 lakhs ಅಲ್ಲ, 2 crore 16 lakhs ನಮ್ಮದು ಕಲಿ ಕನ್ಸ್ಯೂಮರ್ಸ್ 2 crore 16 lakhs ಇದೆ. ನಾವು ಈ ಟೆಂಪರರಿಗೆ ಹೊಸ ಕನೆಕ್ಷನ್ಗೆ ಮಾತ್ರ ಹೋಗ್ಬೇಕಾಗಿತ್ತು. ಆ ಥರ ನಾವು ಹೋಗಿದ್ರೆ ನಾವು ಇಡೀ ಕನ್ಸ್ಯೂಮರ್ಸ್ಗೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೋದಾಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ದು ಆರ್ಡರ್ ಇಟ್ಟಿದ್ದು, ಯು ಚೇಂಜ್ ಆಲ್ ದ ಮೀಟರ್ಸ್ ಅಂದ್ಬಿಟ್ಟು. ನಾವು ಆ ಥರ ಮಾಡಲಿಲ್ಲ. ಇಂಧನ ಸಚಿವರ ಪ್ರೆಸ್ ಮೀಟ್ನ ಮಾರಲ್ ಆಫ್ ಸ್ಟೋರಿ ಏನು ಅಂದರೆ, ಬಿಜೆಪಿಗರ ಆರೋಪ ಶುದ್ಧ ಸುಳ್ಳು ಅಂಥೇಳಿ ಈ ಸ್ಮಾರ್ಟ್ ಮೀಟರ್ ಖರೀದಿಯ ಇದರಲ್ಲಿದ್ದಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಕೆಲಸ ಮಾಡಿದ್ದಾರೆ. ಹಾಗಾದರೆ ಜಾರ್ಜ್ ಅವರ ಸ್ಪಷ್ಟನೆ ಏನು? ಎಲ್ಲರಿಗೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವಲ್ಲ ಅಂಥೇಳಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಹೊಸ ಮನೆಗಳಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅನ್ನುವಂತಹ ವಿಚಾರವನ್ನು ಕೂಡ ಕೊಟ್ಟಿರುವಂತಹದ್ದು. ಆದೇಶಕ್ಕೂ ಮುನ್ನ ಕನೆಕ್ಷನ್ಗೆ ಅರ್ಜಿಯನ್ನು ಹಾಕಿದರೆ ಹಳೆ ಮೀಟರ್, ಅದರ ಜೊತೆಗೇನೆ ಈ ಸ್ಮಾರ್ಟ್ ಮೀಟರ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಆದೇಶದ ನಂತರ ಕನೆಕ್ಷನ್ಗೆ ಅರ್ಜಿಯನ್ನು ಹಾಕಿದರೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅನ್ನೋದನ್ನು ಕೂಡ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಂಧನ ಸಚಿವರು ತಿಳಿಸಿರುವಂಥದ್ದು. ಹೊರ ರಾಜ್ಯಗಳು ಬಲ್ಕ್ ಆಗಿ ಮೀಟರನ್ನು ಖರೀದಿ ಮಾಡಿದಾವೆ, ಹಾಗಾಗಿಯೇ ದರ ಕಡಿಮೆ ಆಗಿರುವಂತಹದ್ದು. ನಾವು ಹೊಸ ಮನೆಗಳಿಗಷ್ಟೇ ಮೀಟರನ್ನು ಖರೀದಿ ಮಾಡಿದ್ದೀವಿ, ಹಾಗಾಗಿ ಇಲ್ಲಿ ಸ್ಮಾರ್ಟ್ ಮೀಟರ್ ದುಬಾರಿ ಆಗಿರುವಂತಹದ್ದು. ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನಾವು ಕೇಂದ್ರದಿಂದ 900 ರೂಪಾಯಿ ಸಬ್ಸಿಡಿಯನ್ನು ಪಡಿತಾ ಇಲ್ಲ, ಯಾಕಾಗಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಉಲ್ಲಂಘನೆ ಆಗಿಲ್ಲ, 15,000 ಕೋಟಿ ರೂಪಾಯಿ ಅಕ್ರಮವಾಗಿಲ್ಲ. ಬಿಜೆಪಿಯ ಆರೋಪ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಜೊತೆಗೆ ಯುಪಿಯ ರಾಜಶ್ರೀ ಕಂಪನಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದೆ ಅನ್ನುವಂತಹ ಆರೋಪವನ್ನು ಬಿಜೆಪಿ ಮಾಡಿತ್ತು. ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಇಂಧನ ಸಚಿವರು ಕೊಟ್ಟಿದ್ದಾರೆ. ಮಧ್ಯಪ್ರದೇಶ್, ರಾಜಸ್ಥಾನ್ ಸೇರಿ 10 ರಾಜ್ಯಗಳಲ್ಲಿ ಇವರು ಟೆಂಡರ್ ಅನ್ನು ತೆಗೆದುಕೊಂಡಿದ್ದಾರೆ, ಹಾಗಾಗಿಯೇ ನಾವು ಅವರಿಗೆ ಟೆಂಡರ್ ಅನ್ನು ಕೊಟ್ಟಿದ್ದೇವೆ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಇವೆಲ್ಲವೂ ಕೂಡ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಂಧನ ಸಚಿವರು ಅವರ ಇಲಾಖೆ ಮೇಲೆ ಬಂದಂತಹ ಆರೋಪಕ್ಕೆ, ಬಿಜೆಪಿಗರು ಮಾಡಿದಂತಹ ಆರೋಪಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಪಿಪಿಟಿ ಪ್ರೆಸೆಂಟೇಷನ್ ಅನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಆರೋಪ ಮಾಡಿದರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಸ್ಮಾರ್ಟ್ ಮೀಟರ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಳವಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿತ್ತು. ಇವತ್ತು ಈ ಬೆನ್ನಲ್ಲೇ ಇಂಧನ ಸಚಿವರ ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ಆಯಿತು? ಕೇವಲ ಸ್ಪಷ್ಟನೆಗೆ ಮಾತ್ರ ಈ ಪ್ರೆಸ್ ಮೀಟು ಸಾಕ್ಷಿ ಆಯಿತು, ಅಥವಾ ಏನಾದರೂ ದಾಖಲೆಗಳನ್ನು ರಿಲೀಸ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳಾಯಿತು, ಹೇಗೆ ಅಂತ ಹೇಳಿ ಸುಖೇಶ್? ಪ್ರಮುಖವಾಗಿ ಏನು ವಿಪಕ್ಷಗಳು ಆರೋಪ ಮಾಡಿ ಸ್ಮಾರ್ಟ್ ಮೀಟರ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಳಿಬಂದ ಆರೋಪ ಇತ್ತು. ಇದಕ್ಕೆ ಒಂದು ಸ್ಪಷ್ಟನೆ ಕೊಡುವ ಪ್ರಯತ್ನವನ್ನ ಬಹುಶಃ ಸಚಿವರು ಮಾಡದಂತೆ ಕಾಣಿಸ್ತಾ ಇದೆ. ವಿಶೇಷವಾಗಿ ಸ್ಮಾರ್ಟ್ ಮೀಟರ್ಗಳನ್ನ ಎಲ್ಲ ಕನೆಕ್ಷನ್ಗಳು ಕೂಡ ಕೊಡ್ತಾ ಇಲ್ಲ, ಹೊಸದಾಗಿ ಆಗ್ತಿರುವಂಥ ಕನೆಕ್ಷನ್ಗಳಿಗೆ ಮಾತ್ರ ಪರಿಗಣಿಸಿದ್ದೀವಿ. ಆ ಕಾರಣಕ್ಕಾಗಿ ನಾವು ಬಲ್ಕ್ ಆಗಿ ಅದನ್ನ ಪರ್ಚೇಸ್ ಮಾಡಿಲ್ಲ ಅನ್ನುವಂಥದ್ದು ಸಚಿವರ ಸಮರ್ಥನೆ. ಹಾಗಾಗಿ ಆ ಕಾರಣಕ್ಕಾಗಿ ಏನು ದರ ವ್ಯತ್ಯಾಸ ಇದೆ ಬೇರೆ ರಾಜ್ಯಕ್ಕೂ ಮತ್ತು ಕರ್ನಾಟಕಕ್ಕೆ, ಅಂದರೆ ಕರ್ನಾಟಕದಲ್ಲಿ ಬಲ್ಕ್ ಆಗಿ ಪರ್ಚೇಸ್ ಮಾಡುವ ಅಥವಾ ಎಲ್ಲ ಕನೆಕ್ಷನ್ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವಂಥದ್ದು ಆಪ್ಷನ್ ನಮ್ಮ ಮುಂದೆ ಇಲ್ಲ. ಅದರ ಬದಲಿಗೆ ಹೊಸದಾದ ಕನೆಕ್ಷನ್ಗಳಿಗೆ ಮಾತ್ರ ಮಾಡೋದ್ರಿಂದ ಸೀಮಿತವಾದ ಒಂದಷ್ಟು ಮೀಟರ್ಗಳನ್ನ ತರಿಸಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ದರ ನಿಗದಿ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದು. KCRC ಒಂದು ಶಿಫಾರಸ್ಸಿನ ಮೇರೆಗೆ
ಮೇರೆಗೆ ಕೂಡ ಇದನ್ನ ಮಾಡಲಾಗಿದೆ ಅನ್ನುವಂಥ ಮಾತು ಕೂಡ ಅವ್ರು ಹೇಳ್ತಾ ಇರೋದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಡೀ ಒಂದು ಸರ್ಕಾರದ ವಿರುದ್ಧ ಮತ್ತು ಸ್ಮಾರ್ಟ್ ಮೀಟರ್ಗೆ ಸಂಬಂಧಪಟ್ಟಂತೆ ಕೇಳಿ ಬಂದಂತ ಆರೋಪ ಏನಿತ್ತು ಅದನ್ನ ತಮ್ಮದೇ ಆದ ರೀತಿಯಲ್ಲಿ ಇವತ್ತು ಸಚಿವರುಗಳು ಸಮರ್ಥಿಸಿಕೊಂಡಿರುವುದು ಮತ್ತೊಂದು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಸುಖೇಶ್, ಇಂಧನ ಸಚಿವರು ಪ್ರೆಸ್ ಮೀಟ್ನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಯನ್ನು ಪಡೆದುಕೊಂಡಿದ್ರೆ 900 ರೂಪಾಯಿ ಕಡಿಮೆ ಆಗ್ತಾ ಇತ್ತು, ಆ ಕೆಲಸವನ್ನ ನಾವು ಮಾಡಿಲ್ಲ ಅಂತ ಹೇಳಿ. ಯಾಕಾಗಿ ಅಂತ ಹೇಳಿ ಆ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ರ ಅಂತ? ಅದೇ ಕಾರಣಕ್ಕಾಗಿ KRC ಏನು ಶಿಫಾರಸ್ ಇತ್ತು, KRC ಶಿಫಾರಸಲ್ಲಿ ಅದು ಬೇಡ ಅಂತ ಇತ್ತು, ಹಾಗಾಗಿ ಇದನ್ನ ಮಾಡಿದೀವಿ ಅನ್ನುವಂಥ ಸಮರ್ಥನೆ ಕೊಟ್ಟರೆ ಅದಕ್ಕಿರುವಂಥ ಟೆಕ್ನಿಕಲ್ ರೀಸನ್ಗಳೇನು ಅನ್ನೋದು ಕೂಡ ಅವರು ಹೇಳಬೇಕಾಗುತ್ತೆ. ಆದರೆ 900 ರೂಪಾಯಿ, ಯಾಕಂದ್ರೆ ಇರುವಂಥ ವ್ಯತ್ಯಾಸ 16,000 ರೂಪಾಯಿ ವ್ಯತ್ಯಾಸ ಇದೆ ಅನ್ನುವಂಥ ಆರೋಪ. ಕೇವಲ 900 ರೂಪಾಯಿಯಲ್ಲಿ ಎಲ್ಲವೂ ಸರಿ ಆಗ್ತಾ ಇರಲಿಲ್ಲ. ಆದರೆ ಆ 900 ರೂಪಾಯಿಗಿಂತ ಪ್ರಮುಖವಾಗಿ ದೊಡ್ಡ ಮಟ್ಟದ ಅಮೌಂಟ್ ಅನ್ನು ಕೊಡಲಾಗಿದೆ ಇಲ್ಲಿ ಅನ್ನುವಂಥದ್ದು. ಆದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸುಮಾರು 8,000 ರೂಪಾಯಿ ವ್ಯತ್ಯಾಸ ಇದೆ ಅನ್ನುವಂಥ ವಿಚಾರ ಏನಿದೆ ಇದು ಪ್ರಮುಖವಾಗುತ್ತೆ. ಆದರೆ ಯಾಕೆ ಇದನ್ನ ನಾವು ಖರೀದಿ ಮಾಡಿವತ್ತು ನಮ್ಮ ರಾಜ್ಯದಲ್ಲಿ ಯಾಕೆ ಇದನ್ನ ಒಪ್ಕೊಂಡಿದೀವಿ ಅನ್ನೋದಕ್ಕೊಂದು ಸ್ಪಷ್ಟನೆ ಇದೆ ಅವರ ಹತ್ರ. ನಾವು ಸಂಪೂರ್ಣವಾಗಿ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ತಾ ಇಲ್ಲದೆ ಇರೋ ಕಾರಣಕ್ಕೆ, ಸೀಮಿತವಾದ ಕಾರಣಕ್ಕೆ ನಮಗೆ ದರ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಅವರ ಸಮರ್ಥನೆ ಕೂಡ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಟೆಂಡರ್ನಲ್ಲಿ ಅಕ್ರಮ ಆಗಿಲ್ಲ, BJPಯ ಆರೋಪ ಶುದ್ಧ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಪ್ರೆಸ್ ಮೀಟನ್ನು ಮಾಡಿ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯ ಎವಿಡೆನ್ಸ್ಗಳನ್ನು ರಿಲೀಸ್ ಮಾಡುವಂತಹ ಕೆಲಸವನ್ನು ಇಂಧನ ಸಚಿವರು ಮಾಡಿಲ್ಲ. ಜೊತೆಗೆ ಕೇಂದ್ರ ಸರ್ಕಾರದ ಸಬ್ಸಿಡಿ ವಿಚಾರಕ್ಕೂ ಕೂಡ ಪ್ರಶ್ನೆ ಹಾಗೇ ಇದೆ. ಜೊತೆಗೇನೆ ಯಾಕೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ನ ರೇಟ್ ಜಾಸ್ತಿ ಅನ್ನುವಂತಹ ವಿಚಾರಕ್ಕೂ ಕೂಡ ಇಂಧನ ಸಚಿವರು ಇವತ್ತು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅವರ ಸ್ಪಷ್ಟನೆಯ ನಂತರ ಈಗ BJP ಮತ್ತೇನೆಲ್ಲ ಪ್ರಶ್ನೆಗಳನ್ನು ರೈಸ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.